ಬಾಗೇವಾಡಿ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಗೆ ಸೇರಿದ ಒಂದು ಪುಟ್ಟ ಅಗ್ರಹಾರ. ಬಾಗೇವಾಡಿಯಲ್ಲಿರುವ ಶಿವ ದೇವಾಲಯಕ್ಕೆ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳು ಮಗಳಾದ ನಾಗಮ್ಮನೊಡನೆ ನಿತ್ಯ ಸಂದರ್ಶಕರು. ಧಾರ್ಮಿಕ ಶ್ರದ್ಧೆಯ ಈ ಶೈವ ಬ್ರಾಹ್ಮಣ ಕುಟುಂಬ ದೇವಾಲಯದ ಶಿವನ ಪರಮಭಕ್ತರು. ಮಾದಲಾಂಬಿಕೆ ಗಂಡು ಮಗುವೊಂದಕ್ಕೆ ಜನ್ಮ ನೀಡಿದಳು. ಆದರೆ ಮಗು ಶಾಂತವಾಗಿ ನಿದ್ರಿಸುತ್ತಿದೆ. ಆಕೆಗೆ ಆತಂಕ. ಯವ್ವ, ಇದೇನಿದು? ಈ ಕೂಸು ಹುಟ್ಟಿದ ಕ್ಷಣದಿಂದ ಅಳ್ತಾನೆ ಇಲ್ವಲ್ಲ? ಹೌನ್ರಿ ಯವ್ವ. ಮಗುವನ್ನು ನೋಡಲು ಕಾತುರದಿಂದ ಬಂದ ಮಾದರಸನಿಗೆ ಮತ್ತೊಂದು ವಿಚಿತ್ರ ಗೋಚರಿಸಿತು. ಗಂಡು ಕೂಸೆಯಪ್ಪ, ಆದ್ರೆ ಯಾಕೋ ಒಳ್ಳೆವಲ್ದು. ಹೌದೇನು? ಇದೇನು? ಈ ಕೂಸು ಕಣ್ಣು ತೆರೆದಿಲ್ಲ. ಹಲವಾರು ಜನ ಪಂಡಿತರು, ವೈದ್ಯರು ಮಗುವಿನ ಪರೀಕ್ಷೆ ಮಾಡಿ ಕಾರಣ ಕಂಡುಹಿಡಿಯಲಾರದೆ ಸೋತರು. ಎಲ್ಲ ವೈದ್ಯರಿಗೂ ಮಾದಲಾಂಬಿಕೆಯ ಪ್ರಶ್ನೆ ಒಂದೇ. ಪಂಡಿತ್ರೆ, ಈ ಕೂಸು ಎಂದಾದ್ರೂ ನನ್ ಕಣ್ಣೆತ್ತಿದೆ ನೋಡ್ತದೇನು? ಮಾತಾಡ್ತದೇನು? ಗೊತ್ತಾಗ್ಲಿಲ್ಲ ತಾಯಿ. ಶಿವನಿಚ್ಛೆ ಏನದೋ ತಿಳಿವಲ್ದು. ತನ್ನ ಮನೆದೇವರ ಗುಡಿ ಮುಂದೆ ಕುಳಿತ ಮಾದಲಾಂಬಿಕೆಯ ಪ್ರಾರ್ಥನೆ ದಿನನಿತ್ಯ, ಅಪ್ಪ ಶಿವನೇ, ನನ್ ಕೂಸು ಕಣ್ ತೆರ್ಸಂಗ್ ಮಾಡು. ಅದರ ತೊದಲ ನುಡಿ ನಾನ್ ಕೇಳೋ ಹಂಗ್ ಮಾಡು. ಕರುಣೆ ತೋರ್ಸು ಶಿವನ, ಕರುಣೆ ತೋರ್ಸು, ಕರುಣೆ ತೋರ್ಸು. ಅಂದು ಕೂಡಲ ಸಂಗಮದಿಂದ ಬಾಗೇವಾಡಿಗೆ ಈಶಾನ್ಯ ಗುರುಗಳ ಆಗಮನವಾಯಿತು. ಎಲ್ಲರೂ ಅವರಿಗೆ ಗೌರವದಿಂದ ವಂದಿಸಿದರು. ಓಂ ನಮಃ ಶಿವಾಯ. ಶಿವನ ವಾಹನ ನಂದಿ ನಿಮ್ಮ ಮನೆಯಲ್ಲಿ ಹುಟ್ಟಿದ್ದಾನೆಂದು ಸುದ್ದಿ ಬಂತು. ದಿಟವೇನು? ಹೌದು ಗುರುಗಳೇ, ಆದ್ರ ಮಗು ಇದುವರೆಗೂ ಕಣ್ಣು ಕೂಡ ತೆರೆದಿಲ್ಲ. ನಮಗೆ ದಾರಿ ತೋರಿ ಗುರುಗಳೇ. ಮಗು ಮಲಗಿದ್ದ ಮಂಚದ ಬಳಿ ಬಂದು ಕುಳಿತ ಈಶಾನ್ಯ ಗುರುಗಳು ತಮ್ಮ ಬಗಲ ಚೀಲದಿಂದ ವಿಭೂತಿಯನ್ನು ತೆಗೆದು ಕೈಯಲ್ಲಿ ಹಿಡಿದು ಮನಸ್ಸಲ್ಲೇ ಪ್ರಾರ್ಥಿಸಿದರು. ಆ ಮಂತ್ರಿಸಿದ ವಿಭೂತಿಯನ್ನು ಮಗುವಿನ ಹಣೆಗೆ ಹಚ್ಚಿದರು. ಮಗುವಿನ ಕಿವಿಯ ಬಳಿಯಲ್ಲಿಗೆ ತಮ್ಮ ಮುಖವನ್ನು ತಂದು ಮಂತ್ರಪಠಣ ಮಾಡಿದರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎದುರಲ್ಲೇ ನಿಂತಿದ್ದ ದಂಪತಿಗಳು ಆಶ್ಚರ್ಯದಿಂದ ಮೂಕವಿಸ್ಮಿತರಾದರು. ಓ, ಇಲ್ನೋಡ್ರಿ, ಇಲ್ನೋಡ್ರಿ, ನನ್ ಕೂಸು ಕಣ್ತಿರಿತು, ನನ್ ಕೂಸು ಕಣ್ತಿರಿತು ರೀ, ನೋಡಿ. ಹೌದಲ್ಲೇ, ಹೌದಲ್ಲೇ, ಇದು ನಿನ್ನ ನಂದಿಯ ಕರುಣೇನೆ, ಇದು ನಿನ್ನ ನಂದಿಯ ಕರುಣೇನೆ. ಮಾದರಸ ಕೈ ಮುಗಿದ. ಮುನಿಗಳಿಗೆ ಕೃತಜ್ಞತೆ ಸೂಚಿಸಿದ. ಗುರುಗಳೇ, ನಮ್ಮ ಮಗುವಿನ ಕಿವುಡು ಮೂಗುತನಗಳು ತಮ್ಮ ದಯೆಯಿಂದ ಮಾಯವಾದವು. ಇಲ್ಲ, ಆತನಿಗೆ ಯಾವ ನ್ಯೂನತೆಗಳೂ ಇರಲಿಲ್ಲ. ಆತ ಯೋಗ ನಿದ್ರೆಯಲ್ಲಿ ಮಗ್ನನಾಗಿದ್ದ. ಎಲ್ಲ ಶಿವನ ಮಹಿಮೆ. ಆತನಿಗೆ ಬಸವೇಶ್ವರ ಎಂದು ನಾಮಕರಣ ಮಾಡಿ. ಒಂದು ದಿನ ಆತ ಬಾಗೇವಾಡಿ ದೇವಾಲಯದ ಹೊರಗೆ ನಿಂತ ಬಡ ಜನರ ಗುಂಪೊಂದನ್ನು ಕಂಡು ಅಕ್ಕನನ್ನು ಕೇಳಿದ. ಅಕ್ಕಯ್ಯ, ಅಕ್ಕಯ್ಯ, ಅದ್ಯಾಕ ಈ ಜನಕ್ಕ ಗುಡಿಯೊಳಕ್ಕೆ ಹೋಗಾಕೆ ಬಿಡುವರು? ಅವರು ಕೆಳವರ್ಗದ ಜನ ಅದಾರ, ಅದಕ್ಕ ಅವ್ರನ್ನ ಒಳಕ್ ಬಿಡೋದಿಲ್ಲ. ಅದ್ರ ತಪ್ಪಲ್ಲೇನು? ಶಿವನ್ ದೃಷ್ಟಿಲಿ ಎಲ್ಲಾ ಮಂದಿನೂ ಸಮಾನಲ್ಲೇನು? ಅದು ನಮ್ ಸಮಾಜದಲ್ಲಿ ತಲತಲಾಂತರದಿಂದ ನಡ್ಕೊಂಡು ಬಂದ ಸಂಪ್ರದಾಯ ಬಸ್ವ. ಇದರಿಂದ ಗೊಂದಲಗೊಂಡ ಆತ ಕೇಳಿದ, ಅವ್ರು ನಮ್ ಹಾಗ ಮಿಂದು ಮಡಿ ಹುಟ್ಟಿಲ್ಲ ಅಂತ ತಾನ ಹಿಂಗ್ ಅಡ್ಡಿಪಡ್ಸೋದ? ಇರು, ಅವರಿಗೆ ಜಳಕ ಮಾಡಿ ಒಳ್ಳೆ ಅರ್ವಿ ಹಾಕೊಂಡು ಬರಕ್ ಹೇಳ್ತೀನಿ. ಆಕೆ ಆತನನ್ನು ತಡೆದು ನಿಲ್ಲಿಸುತ್ತಾಳೆ. ಬೇಡ ಬೇಡ ಬಸ್ವ, ನಿಂಗ ಅದೆಲ್ಲ ಅರ್ಥ ಆಗೋಂಗಿಲ್ಲ. ಹಂಗ ಮಾಡಿದ್ರ ಪೂಜಾರಿಗಳ್ಗ ಸಿಟ್ಟು ಬರ್ತದ. ಅಯ್ಯೋ ಶಿವನೇ. ಬಸವ
ನಿರಾಶನಾಗಿ ಯೋಚಿಸುತ್ತಾ ನಿಲ್ಲುತ್ತಾನೆ. ಗರ್ಭಗುಡಿಯ ಎದುರು ನಿಂತು ಬಸವ ಪ್ರಾರ್ಥಿಸುತ್ತಾನೆ. ಶಿವನ, ನಿನ್ ದರ್ಶನ ಮಾಡೋ ಭಾಗ್ಯ ನನಗದ. ಆದ್ರ ಅದು ಬಹಳಷ್ಟು ಮಂದಿಗ ಇಲ್ಲ. ಅವರಿಗೂ ಈ ಭಾಗ್ಯ ದೊರಕಿಸಿಕೊಡೋಕ ನಾನ್ ಪ್ರಯತ್ನ ಮಾಡ್ತೀನಿ. ಅದು ಕೈಗೂಡ್ಲಿ ಅಂತ ಹರಸು ದೇವ. ಒಂದು ದಿನ ಸ್ನೇಹಿತರೊಂದಿಗೆ ಇದ್ದ ಬಸವನತ್ತ ಓಡಿ ಬಂದ ನಾಗಮ್ಮ ಹೇಳುತ್ತಾಳೆ, ಬಸವ ಬಸವ ಬಸವ, ನಾವು ಈ ದಿನ ಕೂಡಲ ಸಂಗಮಕ್ಕೆ ಹೊಂಟಿವಿ, ಬಾ ಸಿದ್ಧನಾಗು. ಹೌದೇನಕ್ಕ? ಎರಡೂ ನದಿ ಕೂಡೋ ಸ್ಥಳ ನೋಡೋಕ ನಂಗೆ ಆಸೆ ಅದ. ನಡಿ ಹೋಗುಣು, ನಡಿ. ಅವರೆಲ್ಲರೂ ಕೂಡಲ ಸಂಗಮ ದೇವರ ಗುಡಿಯ ಬಳಿ ಬಂದು ನಿಲ್ಲುತ್ತಾರೆ. ಗರ್ಭಗುಡಿಯಲ್ಲಿ ನಿಂತ ಬಾಲಕ ಬಸವ ಕೂಡಲ ಸಂಗಮ ದೇವನನ್ನು ಕಂಡು ಪರವಶತೆಯನ್ನು ಅನುಭವಿಸುತ್ತಾನೆ. ಶಿವನ, ಇಂಥ ಪ್ರಶಾಂತ ಕ್ಷೇತ್ರವನ್ನು ನಾನು ಕಂಡಿದ್ದಿಲ್ಲ. ಚಕ್ಕಡಿ ಊರಿಗೆ ಹಿಂದಿರುಗುತ್ತಿದೆ. ಹಿಂಭಾಗದಲ್ಲಿ ಕುಳಿತ ಬಸವನಿಗೆ ತಿರುಗಿ ಹೋಗಲು ಇಷ್ಟವಾಗುತ್ತಿಲ್ಲ. ಆತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ, ಕೂಡಲ ಸಂಗಮ ದೇವ, ನಾನು ಆದಷ್ಟು ಬೇಗ ನಿನ್ನ ಬಳಿಗೆ ಹಿಂದಿರುಗಿ ಬರ್ತೀನಿ. ಮನೆಯಲ್ಲಿ ಹೋಮ ಏರ್ಪಾಡಾಗಿದೆ. ಪ್ರಾಪ್ತ ವಯಸ್ಕನಾದ ಬಸವನಿಗೆ ಪುರೋಹಿತರು ಯಜ್ಞೋಪವೀತ ಧಾರಣೆಗೆ ತೊಡಗುತ್ತಾರೆ. ಬಸವ ಅದನ್ನು ತಡೆದು, ಅಪ್ಪ, ಈ ಜನವಾರನ ನಾನ್ ಯಾಕೆ ಹಾಕೋಬೇಕು? ನೀನಿಂತ ಅಸಂಬದ್ಧ ಪ್ರಶ್ನ ಕೇಳೋದು ಬಿಟ್ಟು ಒಬ್ಬ ಬ್ರಾಹ್ಮಣನ ಪವಿತ್ರ ಕಾರ್ಯನ ಪೂರೈಸುವ ಮಗನ. ಯಜ್ಞಕ್ಕೆ ಕುಳಿತ ಬಸವ ದಿಢೀರನೆ ಎದ್ದು ನಿಲ್ಲುತ್ತಾನೆ. ಅಪ್ಪ, ನನ್ನ ಕ್ಷಮಾ ಮಾಡ್ರಿ. ಶಿವನ ಎದುರು ಎಲ್ಲ ಮಾನವರು ಸಮಾನರು ಅಂತ ತೀರ್ಮಾನವಾಗೋ ತನಕ ಈ ಅಂಧಾನುಕರಣೆ ನಾನು ಮಾಡೋದಿಲ್ಲ. ಆತನ ತಂದೆ ಮಗನಿಗೆ ಉಪದೇಶ ಮಾಡುತ್ತಾರೆ. ಏನ್ ಹೇಳಕ್ ಹತ್ತಿದ್ದಿ? ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದ ಈ ಸಂಪ್ರದಾಯನ ನೀನು ಬದಲಾಯಿಸಕ್ ಹೊಂಟಿ, ಬ್ಯಾಡ ಅಂತಿ? ಹೌದು. ಕೆಲವೇ ದಿನಗಳಲ್ಲಿ ಸಂಪ್ರದಾಯದ ಈ ಬಂಧನಗಳನ್ನು ತ್ಯಜಿಸಿದ ಬಸವ ತನ್ನಕ್ಕ ನಾಗಮ್ಮ, ಭಾವ ಶಿವಸ್ವಾಮಿಯವರೊಂದಿಗೆ ಕೂಡಲ ಸಂಗಮವನ್ನು ಸೇರುತ್ತಾನೆ. ಲಿಂಗದ ಎದುರು ಮಂಡಿಯೂರಿ ಧನ್ಯತೆ ಪ್ರದರ್ಶಿಸುತ್ತಾನೆ. ತಂದೆ, ನಿನ್ನನ್ನು ಕಂಡು ನನ್ನ ಕಣ್ಣುಗಳಲ್ಲಿ ಆನಂದ ಭಾಷ್ಪಗಳು ತುಂಬಿ ಬಂದಿವೆ. ಈಶಾನ್ಯ ಗುರುಗಳು ಬಸವನನ್ನು ತಮ್ಮ ಪ್ರಿಯ ಶಿಷ್ಯನನ್ನಾಗಿಸಿಕೊಂಡು ಆತನಿಗೆ ವೇದ ಮತ್ತು ಇತರ ಧರ್ಮ ಗ್ರಂಥಗಳನ್ನು ಬೋಧಿಸುತ್ತಾರೆ. ಮುಂಜಾವಿನ ಪೂಜೆಗೆ ಹೂಗಳನ್ನು ಕೀಳುವಾಗಲೆಲ್ಲ ಆತ ಅಂದುಕೊಳ್ಳುತ್ತಾನೆ, ನನ್ನ ಕೈಯಾರೆ ನಿನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದರೂ ಯಾಕೋ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ಅಂದು ರಾತ್ರಿ ತನ್ನ ನಿವಾಸದಲ್ಲಿ ಮಲಗಿದ್ದ ಬಸವನಿಗೆ ಕನಸೊಂದು ಬೀಳುತ್ತದೆ. ಕನಸಿನಲ್ಲಿ ಕೂಡಲ ಸಂಗಮದೇವ ಕಾಣಿಸಿಕೊಳ್ಳುತ್ತಾನೆ. ಬಸವನಿಗೆ ಆನತೆ ನೀಡುತ್ತಾನೆ. ಬಸವ, ನೀನು ಮಂಗಳವೇಡಿಗೆ ಹೋಗು, ಇದೇ ನನ್ನ ಇಚ್ಛೆ. ಮಾರನೆಯ ದಿನ ಲಿಂಗದ ಎದುರು ನಿಂತು ಪ್ರಶ್ನಿಸುತ್ತಾನೆ. ದೇವ, ಯಾಕೆ ನನ್ನ ಮೇಲೆ ಕೋಪ? ನನ್ನನ್ನು ನಿನ್ನಿಂದ ದೂರ ಯಾಕೆ ಕಳುಹಿಸುತ್ತಿದ್ದಿ? ಇಲ್ಲ, ನಾನು ನಿನ್ನನ್ನು ಬಿಡಲಾರೆ. ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ. ಲಿಂಗದಿಂದ ಒಂದು ಗಂಭೀರವಾದ ಅಶರೀರವಾಣಿ ಹೊರಡುತ್ತದೆ. ಬಸವ, ನಾನೆಂದೆಂದಿಗೂ ನಿನ್ನೊಡನೆಯೇ ಇರುತ್ತೇನೆ. ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗ ಕೂಡಲ ಸಂಗಮ
ಎನ್ನ ಕರಸ್ಥಲಕ್ಕೆ ಬಂದು ಚೊಳುಕಾದಿರಯ್ಯ. ಗುರುಗಳಾದ ಈಶಾನ್ಯ ಗುರುಗಳ ಬಳಿ ಹೋಗಿ ಅಡ್ಡಬಿದ್ದು ಆಶೀರ್ವದಿಸಿ ಕಳುಹಿಸಿಕೊಡಿರೆಂದು ಪ್ರಾರ್ಥಿಸುತ್ತಾರೆ. ಅವರು ಹರಸುತ್ತಾರೆ. ಬಸವ, ಇಂದಿನಿಂದ ನೀನು ಅಂಧಶ್ರದ್ಧೆಗಳು, ಗೊಡ್ಡು ಆಚಾರಗಳಿಂದ ವಿಮುಕ್ತವಾದ ಹೊಸದೊಂದು ಧರ್ಮವನ್ನು ಸಂಸ್ಥಾಪಿಸು. ನಿಜವಾದ ಶಿವಭಕ್ತರ ಸಮಾಜವನ್ನು ಸೃಷ್ಟಿಸು. ಒಳ್ಳೆಯದಾಗಲಿ, ಹೋಗಿ ಬಾ. ಶುಭಮಸ್ತು. ಮಂಗಲ ವೇಳೆಗೆ ಬಂದ ಬಸವಣ್ಣ ರಾಜ್ಯದ ಭಂಡಾರದಲ್ಲಿ ಲೆಕ್ಕ ಬರೆಯುವ ಕಾಯಕ ಆರಂಭಿಸಿದ. ಆತನ ಅಕ್ಕ ನಾಗಮ್ಮ, ಭಾವ ಶಿವಸ್ವಾಮಿ ಮತ್ತು ಅವರ ಮಗ ಚನ್ನಬಸವರೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ. ಕೆಲ ದಿನಗಳಲ್ಲೇ ಆತ ತನ್ನ ಸೋದರ ಮಾವ ಬಲದೇವನ ಮಗಳಾದ ಗಂಗಾಂಬಿಕೆಯನ್ನು ತನ್ನ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿ ವರಿಸಿದ. ಗುರು ಹಿರಿಯರು ನವದಂಪತಿಗಳನ್ನು ಆಶೀರ್ವದಿಸಿದರು. ಕೆಲವು ದಿನಗಳಲ್ಲಿ ಬಿಜ್ಜಳನು ಬಸವಣ್ಣನೊಂದಿಗೆ ತನ್ನ ಕೇಂದ್ರ ಸ್ಥಾನವನ್ನು ಮಂಗಳವೇಳೆಯಿಂದ ಕಲ್ಯಾಣಕ್ಕೆ ಸ್ಥಳಾಂತರಿಸಿದನು. ಪ್ರಭು, ಇದರಲ್ಲಿ ತಮ್ಮ ರಾಜಸಿಂಹಾಸನದ ಕೆಳಭಾಗದ ನೆಲವನ್ನು ಅಗೆಯಬೇಕೆಂದು ಸೂಚಿಸಿದೆ. ಅಲ್ಲಿ ನಿಧಿ ಇದೆಯಂತೆ. ನಿಧಿ? ಸಂತೋಷ, ಹಾಗೆಯೇ ಮಾಡಿರಿ. ಬಿಜ್ಜಳರ ಮೇಲ್ವಿಚಾರಣೆಯಲ್ಲಿ ಸಿಂಹಾಸನದ ತಳವನ್ನು ಅಗೆಯಲಾಯಿತು. ಅದರಡಿಯಲ್ಲಿ ಮುತ್ತುರತ್ನಗಳು, ವಜ್ರ ವೈಢೂರ್ಯಗಳು, ಚಿನ್ನದ ನಾಣ್ಯಗಳು ಕಂಡುಬಂದವು. ಓ, ಚಿನ್ನದ ನಾಣ್ಯಗಳು, ಮುತ್ತು ರತ್ನ, ಕಲ್ಲುಗಳು. ಸಂಪ್ರೀತಗೊಂಡ ಮಹಾರಾಜ ಬಸವೇಶ್ವರನನ್ನು ಮೆಚ್ಚಿದರು. ಬಸವಣ್ಣ, ಇಂದಿನಿಂದ ನೀನು ನನ್ನ ರಾಜ್ಯದ ಪ್ರಧಾನ ಅರ್ಥಮಂತ್ರಿ. ಈ ಅಪಾರ ನಿಧಿಯನ್ನು ಈ ರಾಜ್ಯದ ಪ್ರಜೆಗಳ ಅಭಿವೃದ್ಧಿಗೆ ಉಪಯೋಗಿಸು. ಬಸವಣ್ಣ ಅದಕ್ಕೆ ಸಂತೋಷದಿಂದ ಒಪ್ಪುವನು. ಮಹದಾಜ್ಞೆ ಮಹಾಪ್ರಭು, ಅದನ್ನು ನಾನು ನಿಷ್ಠೆಯಿಂದ ಅನುಸರಿಸುತ್ತೇನೆ. ಆದರೆ ಬಸವಣ್ಣನಿಗೆ ಸಂದ ಗೌರವ ಕಂಡು ಹಲವರಿಗೆ ಸಹಿಸಲಾಗಲಿಲ್ಲ. ಅನ್ಯಾಯ, ಅನ್ಯಾಯ! ರಾಜಸಭೆಯಲ್ಲಿ ಹಿರಿಯರಾದ ನೀವು ಆ ತಾಮ್ರಪತ್ರವನ್ನು ಓದಿದ್ದರೆ ಪದವಿ ನಿಮಗೇ ದಕ್ಕುತ್ತಿತ್ತು ಭಟ್ಟರೇ. ಆಕಾಶದಲ್ಲಿ ಎತ್ತರಕ್ಕೇರಿದ ಉಲ್ಕೆ ಎಂದಾದರೂ ಉರಿದು ಬೂದಿಯಾಗಲೇಬೇಕು. ಆ ಸಮಯಕ್ಕಾಗಿ ಕಾಯೋಣ. ಕೆಲ ಸಮಯದಲ್ಲೇ ದೇಶಕ್ಕೆ ಕ್ಷಾಮ ಬಡಿಯಿತು. ಎಲ್ಲೆಲ್ಲೂ ಹಸಿವು, ದಾಹ, ಹಾಹಾಕಾರಗಳು. ಬಸವಣ್ಣ ತಾನೇ ನಿಂತು ನೊಂದ ಜನರಿಗೆ ಆಹಾರ ನೀರುಗಳ ಸರಬರಾಜು ಮಾಡಿಸಿದ. ಬೆಂಗಾಡಿನಲ್ಲಿ ನಿಂತ ಬಸವಣ್ಣ ಒಣಗಿ ನಿಂತ ಮರ, ಗಿಡ, ಬಿರುಕು ಬಿಟ್ಟ ಭೂಮಿಯನ್ನು ಕಂಡು ತನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ. ಸರಿ, ನಾವೀಗಲೇ ಕೆರೆಕಟ್ಟೆಗಳನ್ನು ಕಟ್ಟಿಸೋಣ, ಕಾಲುವೆಗಳನ್ನು ತೋಡಿಸೋಣ. ಅದೇ ಈ ಕ್ಷಾಮಕ್ಕೆ ಉತ್ತರ. ಅಲ್ಲದೆ ಅದು ಈ ಜನರಿಗೆ ಕಾಯಕವನ್ನೂ ನೀಡಬಲ್ಲದು.
ಮಂತ್ರಿಗಳೇ, ಈ ಮೈಗಳ್ಳರ ಗುಂಪು ಯಾವುದೇ ಕೆಲಸವನ್ನು ಮಾಡಲು ತಯಾರಿಲ್ಲ. ಅದಕ್ಕೆ ಅವರು ಉತ್ತರಿಸಿದರು, ನಾವೆಲ್ಲರೂ ಶಿವನ ಭಕ್ತರು. ಈ ಕೊಳಕು ಮಣ್ಣನ್ನು ಮುಟ್ಟಿದ ಕೈಯಿಂದ ಶಿವನನ್ನು ಹೇಗೆ ಪೂಜಿಸುವುದು? ಅದಕ್ಕೆ ನಾವೇನನ್ನೂ ಮಾಡುತ್ತಿಲ್ಲ. ಬಸವಣ್ಣ, ಅಣ್ಣಯ್ಯ, ಇಂಥ ಜಂಬದ ಭ್ರಮಗಳ ಆನೆಯನ್ನೇರಿ ನೀವು ವಿಧಿಯ ಪಾಶಕ್ಕೆ ಒಳಗಾಗುವಿರಿ. ಶಿವನಿಗೆ ಶರಣಾಗಿ ದುಡಿಯುವುದೇ ಶಿವಪೂಜೆ. ಕಾಯಕವೇ ಕೈಲಾಸ. ದುಡಿಯಬೇಕು. ದುಡಿದು ಗಳಿಸಿದ್ದನ್ನು ಹಂಚಿಕೊಂಡು ತಿನ್ನಬೇಕು. ಯಾವುದನ್ನು ಉಳಿಸಿ ತಂಗಳು ಮಾಡಬಾರದು. ಓ ಹಾವು ಹಾವು, ಆ ದೊಣ್ಣೆ ತಗೋ, ಹೊಡೆಯದನ್ನ ಯಾರದು? ನಿಲ್ಲಿಸಿ. ಅಲ್ಲೇದಯ್ಯ, ಅಲ್ಲಿ ಕಲ್ಲಿನ ನಾಗರಕ್ಕೆ ಹಾಲು ಎರೆದು ಪೂಜಿಸುವ ನೀವು ನಿಜವಾದ ಜೀವಂತ ಹಾವನ್ನು ಕಂಡು ಕೊಲ್ಲುವುದು ಸರಿಯೇ? ಅದು ಹೋಗಲು ಬಿಡಿ. ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ. ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ, ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ. ಕೆರೆಕಟ್ಟೆಗಳು, ಕಾಲುವೆಗಳು ಸಿದ್ಧಗೊಳ್ಳುತ್ತಿವೆ. ಕೆಲಸ ಪೂರೈಸಿದಾಗ ಬಸವಣ್ಣ ಸಂತೃಪ್ತನಾಗುತ್ತಾನೆ. ನೋಡಿದಿರಾ, ಮೈ ಮುರಿದು ಎಲ್ಲರೂ ದುಡಿದಿದ್ದರಿಂದ ಎಲ್ಲಿ ನೋಡಿದರೂ ಸಮೃದ್ಧಿಯೇ. ಇದು ನಿಮ್ಮ ಶ್ರಮದ ಫಲ. ಹೌದು ಮಂತ್ರಿವರ್ಯ, ಒಂದು ಕಾಲದಲ್ಲಿ ಬರಿಯ ಧೂಳಿನಿಂದ ತುಂಬಿದ್ದ ನೆಲ ಇಂದು ನೀರಿನ ಆಸರೆಯಿಂದ ನಳನಳಿಸುತ್ತಿದೆ. ಅದಕ್ಕಾಗಿ ನಾವು ಮಹಾಕಾಳಿಗೆ ಪೂಜೆ ಸಲ್ಲಿಸಬೇಕು. ಊರ ಕಾಳಮ್ಮನ ಗುಡಿ ಸಿಂಗಾರಗೊಳ್ಳುತ್ತದೆ. ಜನರು ಪೂಜೆಗೆ ನೆರೆಯುತ್ತಾರೆ. ಬಲಿಪೀಠ ಸಿದ್ಧವಾಗುತ್ತದೆ. ಮೇಕೆಯೊಂದನ್ನು ಹಿಡಿದು ತಂದ ಜನ ಅದನ್ನು ಬಲಿಪೀಠಕ್ಕೆ ಕಟ್ಟಿ ಕಟುಕನ ಕೈಗೆ ಮಚ್ಚೊಂದನ್ನು ಕೊಡುತ್ತಾರೆ. ಏನದು? ನಿಲ್ಲಿಸಿ. ಆ ಮೂಕ ಪ್ರಾಣಿಯನ್ನು ಏಕೆ ಕೊಲ್ಲುವಿರಿ? ಬೇಡಿ. ಆದರೆ ಅದು ಬಲಿ. ಅದನ್ನು ಕೊಂದರೆ ಮಹಾಕಾಳಿ ಶಾಂತಳಾಗಿ ಹರಸುವಳು. ಈ ಬಸವಣ್ಣನಿಗೇನಾದರೂ ಹುಚ್ಚು ಹಿಡಿದಿದೆಯಾ? ಕಾಳಿಗೆ ಬಲಿ ಕೊಡದೆ ಹೋದಲ್ಲಿ ಅವಳು ಹೇಗೆ ಶಾಂತಳಾಗುತ್ತಾಳೆ? ಅಯ್ಯ, ದಯೆಯಿಲ್ಲದ ಧರ್ಮ ಯಾವುದಯ್ಯ? ದಯೆಯೇ ಧರ್ಮದ ಮೂಲ. ದಯವಿಲ್ಲದ ಧರ್ಮವಾಗುವುದಯ್ಯ, ದಯವಿಲ್ಲದ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ. ಈ ಮೂಕ ಪ್ರಾಣಿಯನ್ನು ಬಿಟ್ಟು ಬಿಡಿ, ದಯಮಾಡಿ ಬಿಡಿ. ಓಹ್, ನೀನು ಮಾಡುತ್ತಿರುವುದು ಸರಿಯಲ್ಲ ಬಸವಣ್ಣ. ನಮ್ಮ ಸಂಪ್ರದಾಯಗಳಿಗೆ ನೀನು ಅಡ್ಡ ಬರಬೇಡ. ಹೀಗಾದಲ್ಲಿ ನಾವು ಬಿಜ್ಜಳ ಮಹಾರಾಜರಲ್ಲಿ ದೂರು ಕೊಡಬೇಕಾಗುತ್ತದೆ. ಎಚ್ಚರ. ಅಣ್ಣಂದಿರ, ನೋಡಿ, ಈಗ ಆ ಮೇಕೆ ಎಷ್ಟು ಸ್ವತಂತ್ರವಾಗಿದೆ, ಸಂತೋಷವಾಗಿದೆ. ಅದರ ರಕ್ತ ನಮಗೇನೂ ತರುವುದಿಲ್ಲ, ಆದರೆ ಅದರ ಸ್ವಾತಂತ್ರ್ಯ ನಮ್ಮ ಸಂಪತ್ತನ್ನು ಹೆಚ್ಚಿಸುತ್ತದೆ. ಶಿವನೇ, ಈ ಅಲ್ಪ ಸೌರಿಭಟ್ಟನಿಗೇಕೆ ನಿನ್ನ ಸೃಷ್ಟಿಯ ರಹಸ್ಯಗಳು ಅರಿವಾಗುತ್ತಿಲ್ಲ? ಈ ಜನರೇಕೆ ಕುರುಡು ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ? ಸಿಕ್ಕ ಸಿಕ್ಕ ಮರಗಳನ್ನು ಸುತ್ತುತ್ತಾರೆ, ಕಂಡ ಕಂಡ ಬೆಂಕಿಗಳನ್ನೆಲ್ಲ ಪೂಜಿಸುತ್ತಾರೆ. ಆದರೆ ತಮ್ಮಂತೆಯೇ ಇರುವ ಮತ್ತೊಂದು ಜೀವಕ್ಕೆ ಬೆಲೆಯನ್ನೇ ಕೊಡುವುದಿಲ್ಲ. ಏಕೆ ಪ್ರಭು, ಏಕೆ ಏಕೆ? ನೀರನು ಕಂಡಲ್ಲಿ ಮುಳುಗುವರೆಯ, ಮರನ ಕಂಡಲ್ಲಿ ಸೂತುವರೆಯ, ಪತ್ತುವ ಜಲವ ಒಣಗುವ ಮರನ ನಂಬಿದವರು ನಿಮ್ಮನೆತ್ತಬಲ್ಲರು, ಕೂಡಲ ಸಂಗಮ ದೇವ. ಆದರೆ ಜನರು ಬೀದಿಗಳಲ್ಲಿ ಮಾತಾಡಿಕೊಳ್ಳತೊಡಗಿದರು. ನಮ್ಮ ಬಸವಣ್ಣ ಮಹಾರಾಜರ ಭಂಡಾರವನ್ನಷ್ಟೇ ಕಾಪಾಡುತ್ತಿಲ್ಲ,
ಆತ ದೇವರ ಪ್ರೀತಿ ಎಂಬ ಭಂಡಾರವನ್ನು ಕಾಪಾಡುತ್ತಿದ್ದಾನೆ. ಮೊಚ್ಚಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗ ಚೌಡಯ್ಯ ಅವರೆಲ್ಲರೂ ಬಸವಣ್ಣ ಉಪದೇಶ ಮಾಡಿದ ಹೊಸದೊಂದು ಪಂಥಕ್ಕೆ ಸೇರಿಕೊಂಡರು. ಅವರೆಲ್ಲರೂ ಶರಣರೆಂದು ಕರೆಸಿಕೊಂಡರು. ಎಲ್ಲರೂ ತಮ್ಮ ತಮ್ಮ ಕಾಯಕಗಳನ್ನು ಪೂರೈಸಿ ಸಂಜೆಗೆ ಬಸವಣ್ಣನ ಮಹಾಮನೆಯಲ್ಲಿ ಸೇರುತ್ತಿದ್ದರು. ಅಲ್ಲಿ ಎಲ್ಲರೂ ಜಾತಿ ಭೇದವಿಲ್ಲದೆ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಬಸವಣ್ಣ ಅವರನ್ನೆಲ್ಲ ಉಪಚರಿಸುತ್ತಿದ್ದ. ಈ ಶರಣ ಸಮೂಹಕ್ಕೆ ನಾನು ಆಭಾರಿ. ನನಗೆ ನಿಮ್ಮನ್ನು ಸತ್ಕರಿಸುವ ಅವಕಾಶ ಸಿಕ್ಕಿದೆ. ಶಿವನ ಭಕ್ತರ ಸೇವೆ ಮಾಡುವುದು ಶಿವನಿಗೇ ಸೇವೆ ನೆರವೇರಿಸಿದಂತೆ. ಒಬ್ಬ ಮಡಿವಂತ ಬ್ರಾಹ್ಮಣ ಮತ್ತೊಬ್ಬನ ಜೊತೆ ಕೂತು ಊಟ ಮಾಡುವುದೇ? ಬಸವಣ್ಣ ನಮ್ಮನ್ನ, ನಮ್ಮ ಸಂಪ್ರದಾಯಗಳನ್ನ ಧಿಕ್ಕರಿಸಿ ನಮಗೆ ಅವಮಾನ ಮಾಡುತ್ತಿದ್ದಾನೆ. ಹೌದೌದು, ನೀವೆನ್ನುವುದು ಸರಿ. ಇದನ್ನು ನಡೆಯಗೊಡಬಾರದು. ನಾವೇನೇ ಖಂಡಿಸಿದರೂ ಅವರು ನಮ್ಮ ಮಾತಿಗೆ ಬೆಲೆಯನ್ನೇ ಕೊಡುತ್ತಿಲ್ಲ. ದಿನದಿಂದ ದಿನಕ್ಕೆ ಶರಣರ ಸಂಖ್ಯೆ ಹೆಚ್ಚುತ್ತಿದೆ ಭಟ್ಟರೇ. ಅದಕ್ಕೆ ಒಂದೇ ಉಪಾಯ, ಬಸವಣ್ಣನನ್ನ ನಾಶ ಮಾಡುವುದು. ಆಗ ನಾಯಕನಿಲ್ಲದ ಶರಣ ಸಮೂಹ ತಾನಾಗೇ ಸಾವನ್ನಪ್ಪುತ್ತದೆ. ಮಹಾಸ್ವಾಮಿ, ತಮ್ಮಲ್ಲಿ ಒಂದು ವಿನಂತಿ. ಆ ಬಸವಣ್ಣ ತನ್ನ ಮನೆಯಲ್ಲಿ ಸಾವಿರಾರು ಜನರಿಗೆ ಪ್ರತಿನಿತ್ಯ ಊಟ ಬಡಿಸುತ್ತಾನೆ. ಅದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತದೆ? ಪ್ರಭುಗಳಿಗೆ ಈ ವಿಚಾರ ತಿಳಿದಿದೆಯೋ ಇಲ್ಲವೋ? ಆ ದಾಸೋಹಕ್ಕೆ ಮಹಾರಾಜರ ಭಂಡಾರದಿಂದಲೇ ಹಣದ ಅಪವ್ಯಯ ಆಗುತ್ತಿದೆ ಎಂದು ನಮ್ಮ ಸಂಶಯ. ಅಂದು ಬಸವಣ್ಣನನ್ನು ಮಹಾರಾಜರು ತಮ್ಮ ರಾಜ್ಯಸಭೆಗೆ ಕರೆಸಿದರು. ಬಸವಣ್ಣ, ನೀವು ನಿಮ್ಮ ಮನೆಯಲ್ಲಿ ನಡೆಯುವ ನಿತ್ಯ ದಾಸೋಹಕ್ಕೆ ರಾಜ್ಯದ ಭಂಡಾರದ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೀರಿ ಎಂಬ ದೂರು ಬಂದಿದೆ, ನಿಜವೇ? ಇಲ್ಲ ಮಹಾಸ್ವಾಮಿ, ತಾವು ಈ ಬಗ್ಗೆ ವಿಚಾರಣೆ ನಡೆಸಿ ತಪ್ಪಿದ್ದಲ್ಲಿ ನನಗೆ ಶಿಕ್ಷೆ ವಿಧಿಸಿ. ಹಗಲು ರಾತ್ರಿ ಲೆಕ್ಕಿಗರು ಖಜಾನೆಯ ಎಲ್ಲ ಬೆಲೆ ಬಾಳುವ ವಸ್ತುಗಳು ಮತ್ತು ನಾಣ್ಯಗಳನ್ನು ಎಣಿಸಿ ಲೆಕ್ಕದ ಪುಸ್ತಕಗಳೊಂದಿಗೆ ತಾಳೆ ನೋಡಿದರು. ಮಹಾಸ್ವಾಮಿ, ಲೆಕ್ಕದಲ್ಲಿ ಒಂದು ವ್ಯತ್ಯಾಸವಿಲ್ಲ, ಎಲ್ಲವೂ ಸರಿಯಾಗಿದೆ. ಬಸವಣ್ಣ, ತಪ್ಪಾಯಿತು. ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನಿಮ್ಮ ದಾಸೋಹಕ್ಕೆ ನಾನೂ ನಿಧಿಯನ್ನು ಕೊಡಲು ಸಿದ್ಧನಿದ್ದೇನೆ. ಶಿವನಿಚ್ಛೆ ಮಹಾರಾಜರೇ, ಶಿವನಿಚ್ಛೆ. ಬಿಜ್ಜಳ ಬಸವಣ್ಣನ ಸತ್ಕಾರ್ಯಗಳನ್ನು ಕಂಡು ಅವನ ಜನಪ್ರಿಯತೆಯನ್ನು ಅರಿತು ಆತನಿಗೆ ಪ್ರಾಧಾನ್ಯ ಪಟ್ಟವನ್ನು ನೀಡುತ್ತಾರೆ. ಓ, ನಾವು ತಪ್ಪು ಮಾಡಿದಿವಿ ಮಂಚಣ್ಣ, ತಪ್ಪು ಮಾಡಿದಿವಿ. ಬಸವಣ್ಣನ ಧರ್ಮ ಭ್ರಷ್ಟತೆಯ ಬಗ್ಗೆ ದೂರು ಹೇಳಬೇಕಾಗಿತ್ತು ನಾವು. ಯೋಚನೆ ಮಾಡಬೇಡಿ ಭಟ್ಟರೇ, ಅದಕ್ಕೆ ಬೇರೆ ದಾರಿ ಹುಡುಕೋಣ. ಮಂಚಣ್ಣ, ಈ ಬಸವಣ್ಣನ ಘನತೆ ಗೌರವಗಳು ಏರುತ್ತಲೇ ಇದೆಯಲ್ಲ. ಸಮಾಧಾನ ಭಟ್ಟರೇ, ಸಮಯ ಕಾದು ಸೇಡು ತೀರಿಸಿಕೊಳ್ಳೋಣ. ಯಾರೂ ಮುಟ್ಟಿಸಿಕೊಳ್ಳದೆ ಊರ ಹೊರಗೆ ಉಳಿದಿರುವ ನಮ್ಮ ದುಸ್ಥಿತಿ ಕೇಳುವವರಿಲ್ಲ. ದೇವರ ಅಂಶ ತುಂಬಿರೋ ನಿನಗಾದರೂ ಈ ಸ್ಥಳದ ದುರ್ವಾಸನೆ ತಿಳಿಯುತ್ತಾ ಅಪ್ಪ? ತಿಳಿಯುತ್ತೆ ತಾಯಿ. ನಾವೆಲ್ಲ ಒಂದೇ ದೇವನ ಮಕ್ಕಳು, ಅವನೇ ಶಿವ. ಮರುದಿನವೇ ಬಸವಣ್ಣ ಎಲ್ಲ ರೀತಿಯ ಕೀಳು ಜಾತಿಯವರಿಗೆ ಲಿಂಗ ದೀಕ್ಷೆ ಕೊಡತೊಡಗಿದ. ಬುದ್ಧಿ, ನನಗೆ ಪುನರ್ಜನ್ಮ ಸಿಕ್ಕಂತಾಗಿದೆ ಬುದ್ಧಿ. ಬಸವಣ್ಣ, ಬೇರೆ ಎಲ್ಲರೂ ಈ ಆಹಾರ ಹೊಲಸು ಎಂದು ತ್ಯಜಿಸಿದ್ದನ್ನು ನೀನು ಹೇಗೆ ಸ್ವೀಕರಿಸುತ್ತಿದ್ದೀಯಾ? ನಾಗಿದೇವ ಶರಣನ ಕೈನಿಂದ ತಯಾರಾದ ಆಹಾರ ಪರಿಶುದ್ಧ. ಮಹಾಪ್ರಭು, ಕೀಳು ಜಾತಿಯ ಜನರ ಮನೆಯಲ್ಲಿ ಸಹಭೋಜನ ಮಾಡುವ ಬಸವಣ್ಣ ಪಾಪ ಮಾಡಿದ್ದಾನೆ, ಧರ್ಮದ್ರೋಹ ಎಸಗಿದ್ದಾನೆ. ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು ಮಹಾಪ್ರಭು. ಮಹಾರಾಜರೇ, ಶಿಕ್ಷೆ ವಿಧಿಸುವುದಿದ್ದಲ್ಲಿ ನನಗೆ ವಿಧಿಸಿ. ಆ ಪಾಪ ಮಾಡಿದವನು ನಾನು, ಬಸವಣ್ಣನಲ್ಲ.
ಮಹಾಪ್ರಭು, ಅಸ್ಪೃಶ್ಯತೆ ಒಂದು ನೀಚ ಪದ್ಧತಿ. ಅದು ಒಂದು ಗುಂಪಿನ ಜನರನ್ನು ಅಜ್ಞಾನ, ಅಂಧಕಾರ, ಬಡತನ, ರೋಗ ರುಜಿನಗಳಿಗೆ ತಳ್ಳುತ್ತದೆ. ಅದು ಮಾನವ ಮತ್ತೊಬ್ಬ ಮಾನವನಿಗೆ ಎಸಗುವ ಕ್ರೌರ್ಯ. ಶರಣನ ದೇಹದಲ್ಲಿ ಶಿವ ನೆಲೆಸಿರುತ್ತಾನೆ. ಶಿವ ಹೇಗೆ ಕೀಳು ಹೇಳಿ? ಬಸವಣ್ಣ, ನಿನ್ನ ವಾದವೇ ನಿಜವಾದಲ್ಲಿ ಒಬ್ಬ ಶರಣ ಒಬ್ಬ ಬ್ರಾಹ್ಮಣನಿಗಿಂತ ಉತ್ತಮನೋ? ಅವನಿಗೆ ಉತ್ತರ ಕೊಡು ಬಸವಣ್ಣ. ಮಹಾಪ್ರಭು, ಮನುಷ್ಯನ ಯೋಗ್ಯತೆ ಹುಟ್ಟಿನಿಂದ ಬರುವುದಿಲ್ಲ. ಆತನ ನಡವಳಿಕೆಯಿಂದ ಮಾತ್ರ ಅದು ನಿರ್ಧರಿತವಾಗುತ್ತದೆ. ಬಸವೇಶ್ವರ, ನೀನಿಂದು ನನ್ನ ಕಣ್ಣು ತೆರೆಸಿದೆ. ಶಿವನ ಅವತಾರವೆಂದು ಪ್ರಚಲಿತರಾಗಿದ್ದ ಅಲ್ಲಮ ಪ್ರಭುಗಳು ಬಸವೇಶ್ವರನನ್ನು ಭೇಟಿಯಾಗುತ್ತಾರೆ. ಆತನ ಮನೆಯಲ್ಲಿ ದೇವರಿಗೆ ಏನನ್ನು ನೀಡಬಲ್ಲೆ ಬಸವ? ನನ್ನಲ್ಲಿರುವ ಸಕಲವನ್ನೂ ನೀಡುತ್ತೇನೆ ಮಹಾತ್ಮ. ಓ ನನಗೀಗ ಹಸಿವಾಗಿದೆ. ನೀನು ನನ್ನನ್ನು ತೃಪ್ತಿಪಡಿಸು. ತಮ್ಮಂಥವರ ಸೇವೆ ಮಾಡುವುದು ನನ್ನ ಪುಣ್ಯ ಪೂಜ್ಯರೇ. ಬಸವಣ್ಣನವರೇ, ಮಹಾಮನೆಯಲ್ಲಿ ತಯಾರಿಸಿದ್ದ ಅಡುಗೆಯೆಲ್ಲ ಮುಗಿಯಿತು. ಓಹ್, ಹೌದೇನು? ಸರಿ, ಒಂದು ನಿಮಿಷ. ಸಾಲು ಸಾಲು ಜನ ಹಲವಾರು ಪಾತ್ರೆಗಳಲ್ಲಿ ಅಡುಗೆ ತಂದು ಬಡಿಸಿದರೂ ಅಲ್ಲಮ ಪ್ರಭುಗಳ ಹಸಿವೆ ಇಂಗುತ್ತಿಲ್ಲ. ಇನ್ನು ಕೊಂಚ ಅನ್ನ ಬಡಿಸುವೆಯಾ ಬಸವ? ಇದರಲ್ಲೇನೂ ರಹಸ್ಯ ಅಡಗಿದೆ. ದೇವರನ್ನೇ ತೃಪ್ತಿಪಡಿಸಲು ಹೊರಟಿರುವ ನಾನೊಬ್ಬ ಮೂರ್ಖ. ಗುರುವರ್ಯ, ನನ್ನಲ್ಲಿದ್ದ ವಸ್ತುಗಳನ್ನು ಕೊಟ್ಟೆ. ಇನ್ನು ಉಳಿದಿರುವುದು ನಾನು. ನನ್ನನ್ನೂ ನಿಮಗೆ ಅರ್ಪಿಸುತ್ತೇನೆ ಪ್ರಭುವೇ. ಬೇಡ, ನನಗೆ ಈಗ ಸಮಾಧಾನವಾಗಿದೆ. ನಿನಗೆ ಸತ್ಯದರ್ಶನವಾಗಿದೆ. ನಿನಗೆ ಮಂಗಳವಾಗಲಿ. ಶುಭಮಸ್ತು. ಒಂದು ದಿನ ಶರಣರಾದ ಮಧುವರಸ ಮತ್ತು ಹರಳಯ್ಯ ಬಸವಣ್ಣನವರನ್ನು ಭೇಟಿಯಾಗಲು ಅವರ ಮನೆಗೆ ಬಂದರು. ಅಣ್ಣನವರೇ, ನನ್ನ ಮಗಳು ಹರಳಯ್ಯನವರ ಮಗನನ್ನು ಮದುವೆಯಾಗಲು ಇಚ್ಛಿಸಿದ್ದಾಳೆ. ಇದಕ್ಕೆ ನನ್ನದು ಅನುಮತಿ ಇದೆ ಬುದ್ಧಿ. ಸೋದರರೇ, ತುಂಬಾ ಸಂತೋಷ. ಮೇಲು ಕೀಳು ಎಂಬ ಭ್ರಮೆಗೆ ಒಳಗಾಗಿ ಮನುಷ್ಯ ಸಂಬಂಧಗಳಿಂದ ದೂರ ಸರಿಯುವುದರ ಬದಲಾಗಿ ಪೂರ್ವಾಶ್ರಮದ ಒಬ್ಬ ಬ್ರಾಹ್ಮಣ ಮಧುವರಸ ಮತ್ತು ಒಬ್ಬ ಕೀಳು ಜಾತಿಯವ ಹರಳಯ್ಯ ಒಂದಾಗಿರುವುದು ಸಂತೋಷದ ವಿಷಯ. ನೀವು ನಿಜವಾದ ಶರಣರು ಎಂಬುದನ್ನು ಸೂಚಿಸುತ್ತದೆ. ಒಳ್ಳೆಯದಾಗಲಿ. ವಧೂವರರನ್ನು ಆಶೀರ್ವದಿಸಿದರು. ಓ, ಎಂತಹ ಹೀನ ಕೆಲಸವನ್ನು ಮಾಡುತ್ತಿದ್ದಾನೆ ಈ ಬಸವಣ್ಣ! ಉತ್ತಮವಾದ ಬ್ರಾಹ್ಮಣ ಸಮಾಜವನ್ನು ಕುಲಗೆಡಿಸುತ್ತಿದ್ದಾನೆ. ಓಹ್, ಇನ್ನು ಸಹಿಸಲು ಸಾಧ್ಯವಿಲ್ಲ ಭಟ್ಟರೆ. ನಡೆಯಿರಿ, ರಾಜರ ಬಳಿಗೆ ಹೋಗುವ. ಈ ಬಾರಿ ಖಂಡಿತ ಅವರು ನಮಗೆ ಸಹಕರಿಸುತ್ತಾರೆ. ಮಹಾಸ್ವಾಮಿ, ತಮ್ಮಲ್ಲಿ ಒಂದು ವಿನಂತಿ. ಒಬ್ಬ ಕೀಳು ಜಾತಿಯವನ ಮಗ ಉತ್ತಮ ಜಾತಿಯ ಬ್ರಾಹ್ಮಣ ಕನ್ಯೆಯನ್ನು ಮದುವೆಯಾಗಿದ್ದಾನೆ. ಇದು ಸಂಪ್ರದಾಯಕ್ಕೆ ವಿರೋಧ. ಅದಕ್ಕೆ ಇಬ್ಬರೂ ತಂದೆಯರು ಅನುಮತಿಸಿರುವುದು ಖಂಡನೀಯ. ಹೌದು ದೊರೆಗಳೇ, ಇದಕ್ಕಿಂತ ನೀಚ ಕೆಲಸ ಉಂಟೆ? ನಾವು ವಿವೇಕ ಕಳೆದುಕೊಂಡಿದ್ದೇವೇನು? ಸಂಪ್ರದಾಯಗಳ ಬಗ್ಗೆ ಅಸಹ್ಯ ಬೆಳೆಸುವ ಈ ಪರಿಪಾಠವನ್ನು ಪ್ರಾಜ್ಞರು ತಡೆಯುವಂತೆ ಮಾಡಿ. ಇಲ್ಲದಿದ್ದರೆ ಇಂಥ ಪಾಪ ಹೆಚ್ಚುತ್ತದೆ. ಮಹಾಸ್ವಾಮಿ, ನಾವು ಯಾವ ತಪ್ಪನ್ನೂ ಎಸಗಿಲ್ಲ. ಏಕೆಂದರೆ ನಾವು ಈಗ ಶರಣರು. ಈ ಜಾತಿ ಪದ್ಧತಿ ನಮಗೆ ಅನ್ವಯಿಸುವುದಿಲ್ಲ. ಶರಣರ ದೃಷ್ಟಿಯಲ್ಲಿ ಎಲ್ಲ ಮಾನವರು ಸಮಾನರು. ಇಲ್ಲಿ ಭೇದ ಭಾವಕ್ಕೆ ಎಡೆಯಿಲ್ಲ ಪ್ರಭು. ಮಹಾಸ್ವಾಮಿ, ನಮ್ಮ ತಂದೆ ತಾಯಿಯರು ಅವರ ಹಿರಿಯರು ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯಕ್ಕೆ ಬೆಲೆಯೇ ಇಲ್ಲವೇ? ಏನಿದು ಅನ್ಯಾಯ? ಈಗ ಶರಣನಾಗಿರುವೆ ಎಂದು ಹೇಳುವ ಹರಳಯ್ಯ ಈ ಸನಾತನ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇಲ್ಲ ಎಂದು ಬಡಬಡಿಸುತ್ತಿದ್ದಾನೆ. ಆತನ ಅಜ್ಞಾನ ಎಷ್ಟು ಎಂದು ಇದರಿಂದಲೂ ಪ್ರಕಟವಾಗುತ್ತಿದೆಯಲ್ಲ ಮಹಾಪ್ರಭು. ಪ್ರಭುಗಳೇ,
ಮಂಚಣ್ಣನ ಈ ಆರೋಪ ಸರಿಯಲ್ಲ. ಹರಳಯ್ಯನ ಈ ಸಂಬಂಧದಿಂದ ಯಾವ ತಪ್ಪೂ ಇಲ್ಲ. ಶಿವಭಕ್ತರಲ್ಲಿ ಮೇಲು ಕೀಳುಗಳಿಲ್ಲ, ಜಾತಿ ಪದ್ಧತಿ ಅವರಿಗೆ ಅನ್ವಯಿಸುವುದಿಲ್ಲ. ಶಿವನ ದೃಷ್ಟಿಯಲ್ಲಿ ಎರಡೇ ಕುಲ, ಒಂದು ಒಳ್ಳೆಯವರ ಕುಲ, ಮತ್ತೊಂದು ಕೆಟ್ಟವರ ಕುಲ. ಹುಟ್ಟಿನಿಂದ ಮನುಷ್ಯ ದೊಡ್ಡವನಾಗುವುದಿಲ್ಲ, ಅವನ ಯೋಗ್ಯತೆಯಿಂದ ಗುಣದಿಂದ ದೊಡ್ಡವನಾಗುತ್ತಾನೆ. ಕಾರಣ ಹರಳಯ್ಯ ಮಧುವಯ್ಯನವರಿಗೆ ಕೀಳು ಮೇಲುಗಳು ಅನ್ವಯಿಸುವುದಿಲ್ಲ. ಬಸವೇಶ್ವರ, ನಾನು ನಿನ್ನ ಚಿಂತನೆಗಳಿಂದ ಪ್ರಭಾವಿತನಾಗಿದ್ದೇನೆ. ನಿಜ, ನಿನ್ನ ಮಾತಿನಲ್ಲಿ ಸತ್ಯ ಅಡಗಿದೆ ಎಂದು ನನ್ನ ಹೃದಯ ಹೇಳುತ್ತಿದೆ. ಆದರೆ ಈ ಮದುವೆಯಿಂದ ನನಗೂ ಅಸಮಾಧಾನವಾಗಿದೆ. ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗಬಹುದು, ಅದು ನಮಗೆ ಇಷ್ಟವಿಲ್ಲ. ಕ್ಷಮಿಸಿ ಪ್ರಭು, ರಾಜ್ಯದ ಒಡೆಯ ಸತ್ಯವನ್ನು ಎತ್ತಿ ಹಿಡಿಯಬೇಕಾಗುತ್ತದೆ. ಜನರು ತಮ್ಮ ಅಜ್ಞಾನ ಅವಿವೇಕಗಳಿಂದ ಮೂಢನಂಬಿಕೆಗಳಿಗೆ ಶರಣಾಗಿ ತಪ್ಪು ದಾರಿ ಹಿಡಿದಾಗ ಅವರನ್ನು ಸರಿದಾರಿಗೆ ತರುವ ಕರ್ತವ್ಯ ರಾಜನದಾಗುತ್ತದೆ. ರಾಜ ಮುನ್ನಡೆಸುವ ನಾಯಕನಾಗಬೇಕೇ ಹೊರತು ಹಿಂಬಾಲಕನಾಗಬಾರದು. ಅದು ಅನರ್ಥ. ಲೋಕದ ಡೊಂಕ ನೀವೇಕೆತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮ ದೇವಾ. ಆದರೂ ನೀವು ಏನನ್ನು ಉಪದೇಶಿಸುತ್ತಿದ್ದೀರೋ ಅದು ಅಶಾಂತಿಯನ್ನು ತರುತ್ತದೆ, ಪ್ರಜೆಗಳ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಇದು ಸಾಧ್ಯವಾಗದ ಮಾತು. ಹಾಗಿದ್ದರೆ ಮಹಾಪ್ರಭು, ನಾನು ನನ್ನ ಸ್ಥಾನವನ್ನು ತ್ಯಜಿಸಲು ಅನುಮತಿ ನೀಡಿ. ಯಾವ ಆಸ್ಥಾನದಲ್ಲಿ ವಿವೇಕ ವಿವೇಚನೆಗಳಿಗೆ ನ್ಯಾಯ ದೊರಕುವುದಿಲ್ಲವೋ ಅಲ್ಲಿ ಇರಲು ಮನಸ್ಸು ಒಪ್ಪುವುದಿಲ್ಲ. ನನಗೆ ಅಪ್ಪಣೆ ಕೊಡಿ. ಸೋದರ ಸೋದರಿಯರೇ, ಎಂದಿಗೂ ಶಿವನ ಮಾರ್ಗವನ್ನು ತೊರೆಯದಿರಿ. ಅದೇ ಸನ್ಮಾರ್ಗ, ಸನ್ನಡತೆ ಮತ್ತು ದಯೆ ಕರುಣೆಗಳ ಮಾರ್ಗ. ಹಿಂಸೆಗೆ ಆಸ್ಪದ ಕೊಡದಿರಿ, ಸತ್ಯ ಮಾರ್ಗದಲ್ಲಿ ನಡೆಯಿರಿ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಸವಣ್ಣ ಕೂಡಲ ಸಂಗಮಕ್ಕೆ ಹೋಗಲು ನಿರ್ಧರಿಸಿದ. ಕೂಡಲ ಸಂಗಮ ದೇವ, ನನ್ನ ಸುಖ ದುಃಖಗಳು, ನನ್ನ ಕಷ್ಟ ನಷ್ಟಗಳು ನಿನ್ನವು. ನನ್ನ ಏಳು ಬೀಳುಗಳು ಎಲ್ಲವೂ ನಿನ್ನಿಚ್ಛೆಯೇ. ಅಯ್ಯೋ, ಕಲ್ಯಾಣದಲ್ಲಿ ರಾಜರ ವೈರಿಗಳು ಬಿಜ್ಜಳನನ್ನು ಕೊಲೆ ಮಾಡಿದ್ದಾರೆ. ಆದರೆ ಕೊಲೆಯ ಅಪವಾದವನ್ನು ಶರಣರ ಮೇಲೆ ಹೊರಿಸಿ ಸಿಕ್ಕಲ್ಲಿ ಅವರನ್ನು ಹಿಂಸಿಸುತ್ತಿದ್ದಾರೆ, ಕೊಲ್ಲುತ್ತಿದ್ದಾರೆ. ಈ ಕಹಿ ಘಟನೆಯ ನಂತರ ಕೆಲವು ದಿನಗಳ ಕಾಲ ಬಸವೇಶ್ವರರು ಕೂಡಲ ಸಂಗಮ ದೇವರ ಧ್ಯಾನದಲ್ಲಿ ತಮ್ಮ ಜೀವಿತ ಕಾಲವನ್ನು ಕಳೆದರು. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಕುರಿಸಿ, ಲಿಂಗವೆಂಬ ಎಲೆಯಾಯಿತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ.